ಪದವೀಧರನಾದ ನನಗೆ ಬಡತನ ಕಾಡಿದೆ. ಇದ್ದೊಬ್ಬಳ ತಂಗಿಯ ಮದುವೆ ಮಾಡಲು ಆಗಲಾರದಷ್ಟು ನಿರ್ಗತಿಕವಾಯಿತು ನನ್ನ ಬಾಳು. ಎಲ್ಲಿ ಕೇಳಿದರು ಈಗ ನಾನು ಏನು ಮಾಡಲಿ, ಎಲ್ಲಿ ಹೋಗಲಿ? ಎಲ್ಲಿ ಕೇಳಿದರು ವರರಕ್ಷಣೆ 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 ನನ್ನ ತವರು ಮಡಿ ಆಯಿತು. ಇದನ್ನು ರವಿ, ಬೀದಿಯಲ್ಲಿ ನಿಂತು ಕಣ್ಣೀರು ಹಾಕುತ್ತಿರುವಲ್ಲ, ನಿನಗೇನು ಕಷ್ಟ ಬಂದಿದೆ ಹೇಳು ರವಿ. ಹೇಳದಿದ್ದರೆ ನನ್ನ ಮೇಲಾನೆ. ನೋಡು ಮಾತೇಶ, ನಾವು ಕಡುಬಡವರು. ನನಗೆ ಒಬ್ಬಳು ತಂಗಿದ್ದಾಳೆ ಮಾತೇಶ, ನನಗೆ ಒಬ್ಬಳು ತಂಗಿದ್ದಾಳೆ. ಇದ್ದೊಬ್ಬಳ ತಂಗಿಯನ್ನು ಮದುವೆ ಮಾಡಲಾಗದೆ ನಾನೊಬ್ಬ ದರಿದ್ರಪ್ಪ, ದರಿದ್ರ. ಬಡತನ ಸಿರಿತನ ಶಾಶ್ವತವಲ್ಲ. ಬಡತನ ಹೋಗಿ ಸಿರತನ ಬರಬಹುದು, ಸಿರತನ ಹೋಗಿ ಬಡತನ ಬರಬಹುದು. ಹೇಳು ರವಿ, ನಿನಗೆ ಯಾವ ಕಷ್ಟ ಬಂದಿದೆ ಎಂದು ಹೇಳು, ಅದಕ್ಕೆ ನಾನು ಭಾಗಿಯಾಗಿ ನಿನ್ನ ಸಂಕಟವನ್ನು ಪರಿಹಾರ ಮಾಡುತ್ತೇನೆ. ಹೇಳು ರವಿ, ನಿನಗೆ ಯಾವ ಕಷ್ಟ ಬಂದಿದೆ ಎಂದು ಹೇಳು. ಅದೇ ಮಾತೇಶ, ನನ್ನ ತಂಗಿಯನ್ನು ಮದುವೆ ಮಾಡಿಕೊಳ್ಳಲು ಆ ಹುಡುಗ ಎಲ್ಲಿದ್ದಾನೆ ಅಂತ ನಾನು ಕಾಯ್ತಾ ಕೂತಿದ್ದೇನೆ ಮಾತೇಶ, ಕಾಯ್ತಾ ಕೂತಿದ್ದೇನೆ. ರವಿ, ದುಃಖಿಸಬೇಡಪ್ಪ. ನಿನಗೆ ಬಂದ ಕಷ್ಟಗಳಿಗೆ ನಾನು ಭಾಗಿಯಾಗಿ ನಿನ್ನ ಕಷ್ಟವನ್ನು ದೂರ ಮಾಡುತ್ತೇನೆ ರವಿ. ನೀನು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟರೆ ನಾನು ನಿನಗೊಂದು ವಿಷಯ ಹೇಳುತ್ತೇನೆ. ಹೇಳು ಮಾತೇಶ, ಅದಾವುದು ನಿನ್ನ ಮಾತನ್ನು ಹೇಳು. ನಾನು ನಿನ್ನ ಮಾತಿಗೆ ಹಿಂಜರಿಯಲಾರೆ ಮಾತೇಶ. ನಾವಿಬ್ಬರು ಗೆಳೆಯರು, ಹಾಗೆ ನಾವು ಅಣ್ಣ ತಮ್ಮಂದಿರಂತೆ ಇಲ್ಲಿಯವರೆಗೆ ಬಾಳು ಬದುಕಿದವರು. ಹೇಳು ಮಾತೇಶ, ನಾನು ನಿನ್ನ ಮಾತನ್ನು ಕೇಳುತ್ತೇನೆ, ಹೇಳು. ಅದಾವುದು ನಿನ್ನ ಮಾತನ್ನು ಹೇಳು ಮಾತೇಶ. ರವಿ, ದುಃಖಿಸಬೇಡಪ್ಪ. ರವಿ, ನಾನು ನಿನ್ನಿಂದ ಒಂದು ದೊಡ್ಡ ವರದಕ್ಷಿಣೆ ಇಲ್ಲದೆ ನಿನ್ನ ತಂಗಿಯನ್ನು ಮದುವೆ ಆಗುತ್ತೇನೆ. ನೀನು ನನ್ನ ಮಾತಿಗೆ ಒಪ್ಪಿಗೆ ಕೊಟ್ಟರೆ ನಾನು ನೀನು ಮದುವೆನಾಗುತ್ತೇನೆ ತಂಗಿ. ನಾನು ಮಾತೇಶ, ನೀನು ಹೇಳುವ ಮಾತು ನಿಜವೇನಪ್ಪ? ನೀನು ನಿಜವಾಗಲೂ ನಿನ್ನ ತಂಗಿಯನ್ನು ಮದುವೆ ಮಾಡಿಕೊಳ್ಳುತ್ತೀಯ? ನೀನು ನನ್ನ ಪಾಲಿಗೆ ಆ ದೇವರು ಬಂದದ್ದು ಬಂದಿದ್ದೀಯ. ನಾನು ನಿನ್ನ ಈ ಋಣವನ್ನು ಸಾವಿರವರೆಗೂ ಮರೆಯೋದಿಲ್ಲ ಮಾತೇಶ, ಮರೆಯೋದಿಲ್ಲ. ಇರಲಿ, ನಡಿ ರವಿ, ನೀನು ಮನೆಗೆ ನಡಿ. ನಾನು ಎಲ್ಲ ವಿಷಯವನ್ನು ಬಂದು ನಿಮ್ಮ ಮನೆಯಲ್ಲಿ ಹೇಳುತ್ತೇನೆ. ಆಯ್ತು ಮಾತೇಶ, ನಡೆ ಹೋಗೋಣ.